ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 9ನೇ ಅಧ್ಯಾಯದ ಶ್ಲೋಕ 11ರಿಂದ 15ರವರೆಗೆ ಹೇಳಿದ್ದೆವು. ಹಾಗೆ ಅನುವಾದನ ಹೇಳಿದ್ದೆವು. ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ 16ರಿಂದ ಶುರು ಮಾಡೋಣ, ಹಾಗೆ ಅನುವಾದನ ಹೇಳೋಣ. ಈಗ ಶ್ಲೋಕ 16. ಅಹಂ ಕ್ರತುರಂ ಯಜ್ಞಃ ಸ್ವದಾಹ ಮಹಾಮೌಷಧಂ ಮಂತ್ರೋಹಮಾಹಮೇವಾಜ್ಯ ಮಹಾಮಗ್ನಿರಹಂ ಹುತಂ. ಈಗ 16ನೆಯ ಶ್ಲೋಕದ ಅನುವಾದ. ಪಾರ್ಥ, ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ದಿವ್ಯ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. ಈಗ ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮ ಯಜುರ್ವೇಚ. ಈಗ 17ನೆಯ ಶ್ಲೋಕದ ಅನುವಾದ. ಪಾರ್ಥ, ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು, ಓಂಕಾರ, ನಾನೇ ಋಗ್, ಸಾಮ ಮತ್ತು ಯಜುರ್ವೇದಗಳು. ಈಗ ಶ್ಲೋಕ 18. ಗತಿರ್ಭ್ರತಾ ಪ್ರಭುಃ ಸಾಕ್ಷಿ ನಿವಾಸಃ ಶರಣಂ ಸುಹೃತ ಪ್ರಭವ ವಹ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಈಗ 18ನೆಯ ಶ್ಲೋಕದ ಅನುವಾದ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಈಗ ಶ್ಲೋಕ 19. ತಪಾಮ್ಯಹಮಹಂ ವರ್ಷಂ ನಿಗ್ರಹಣಾಮುಸ್ತ್ರಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸ ಚಾಹಮರ್ಜುನ. ಈಗ 19ನೆಯ ಶ್ಲೋಕದ ಅನುವಾದ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ ಮತ್ತು ನಾನೇ ಸಾಕಾರ ಮೃತ್ಯು. ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಶ್ಲೋಕ 20. ತ್ರೈವಿದ್ಯಮಾಂ ಸೋಮಪಾಹ ಪೂತಪಾಪಾ ಯಜ್ಞೈರುಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಾನ ಭೋಗಾನ್. 20ನೆಯ ಶ್ಲೋಕದ ಅನುವಾದ. ಪಾರ್ಥ, ವೇದಗಳನ್ನು ಅಭ್ಯಾಸ ಮಾಡಿ, ಸೋಮರಸವನ್ನು ಪಾನ ಮಾಡಿ, ಸ್ವರ್ಗ ಲೋಕಗಳನ್ನು ಅರಸುವವರು ಪರೋಕ್ಷವಾಗಿಯೂ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಇಂದ್ರನ ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.